ಪಾತ್ರ ಹೆಂಗಿದೆ ಅಂದ್ರೆ ಹುಡುಕ. ಆಮೇಲೆ ನೀವ್ ಹೇಳ್ದಂಗೆ ಉತ್ತರ ಕನ್ನಡ ಭಾಷೆಯಲ್ಲಿ ಹೇಳಿದ್ರೆ ಉಡಾಳ ಇವರು. ಆಮೇಲೆ ದುಡ್ಡು ಬರ್ತದೆ, ದುಡ್ಡು ಬಂದ ತಕ್ಷಣ ಇಸ್ಪೀಟ್ ಆಡೋದು, ಗ್ಯಾಂಗ್ ಕಟ್ಕೊಂಡು ತಿರುಗಾಡೋದು ಇದೆಲ್ಲ ಆಗುತ್ತೆ. ಪಾತ್ರಗಳು ಏನು ಅಂದ್ರೆ ಬರೀ ನೀರ ಮಜ್ಜಿಗೆ ಸೇವೆ ಅನ್ನೋದು ಅಷ್ಟೇ ಮುಖ್ಯ ಇಲ್ಲ ಇಲ್ಲಿ. ಹೌದೌದು. ಈ ಮಂಜಮ್ಮ ಅನ್ನುವ ನೀರ ಮಜ್ಜಿಗೆ ಸೇವೆಯನ್ನು ಮೀರಿದಂತ ಪಾತ್ರಗಳೇನಿದೆ. ಮಂಜಮ್ಮ ಅನ್ನೋದೊಂದು ಪಾತ್ರ, ಇವನು ಚಂದಪ್ಪ, ನೀವು ಕುಡುಕ್ ಚಂದಪ್ಪ ಇದೊಂದು ಪಾತ್ರ. ಕರಳು ಬಳ್ಳಿಯ ಸಂಬಂಧ ಇಲ್ಲದೆ ಇರುವ ಈ ಮೂರು ಪಾತ್ರಗಳು ಒಬ್ಬರಿಗೆ ಮೇಲೆ ಒಬ್ರು ಪರಿಣಾಮ ಬೀರ್ತದೆ. ಅವಳಿಗೆ ಯಾವ ಆಸೆ ಆಕಾಂಕ್ಷೆಗಳಿಲ್ಲ. ತಾನು ಸೇವೆ ಮಾಡ್ಬೇಕು, ನೀರ್ ಕೊಡ್ಬೇಕು, ಮಜ್ಜಿಗೆ ಕೊಡ್ಬೇಕು ಅನ್ನೋದು ಬಿಟ್ರೆ, ಜನಗಳ ಸೇವೆ ಮಾಡ್ಬೇಕು ಅನ್ನೋದು ಬಿಟ್ರೆ ಬೇರೆ ಏನು ಇರೋದಿಲ್ಲ. ಆ ಕಾರಣಕ್ಕಾಗಿ ಅಮ್ಮ ನೀರ ಮಜ್ಜಿಗೆ ಕೊಡ್ತಾಳೆ. ಇವ್ ನೋಡಿದ್ರೆ ಕುಡುಕ, ಕುಡುಕ್ ಸುಳಿ ಮಗ ಇವನು. ಮಾತಿದ್ರೆ ನಿನ್ನ ಅವನಂತ ಮಾತಾಡೋದು ಕುಡುಕ ಗಟ್ಟೆ ಕುಡುಕ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅದು ಅವೆಲ್ಲ ಮಾಮೂಲಿ. ಅಂದ್ರೆ ಮಾತಾಡಂಗಿಲ್ಲ, ಅದೊಂದು ಭಾಷೆ ಸೊಗಡು. ಮೊನ್ನೆ ಫೋನ್ ಮಾಡಿದ್ರೆ ಅಮ್ಮ ನಮಸ್ಕಾರ ಅಂತೀವ್ರಿ, ಫೋನ್ ನೋಡೋರು ಯಾರಪ್ಪ ನೀನು ಅಂತ. ಅಯ್ಯ ನಿನ್ನ ಅವ್ನು ನನಗೆ ಯಾರತ್ತಿ ನಿಮ್ಮ ಕೊಡ್ಲಿ ಮಾಸ್ತಿಟ್ಟಿ ತಗೊಂಡ್ಬರ್ತೀನಿ ನೋಡಿ, ಪರಶುರಾಮರು ಕೊಡ್ಲಿ ನನಗೆ ನೀನ್ ಯಾವಾಗಲೂ ಮಾಡಲು ನಿನ್ನ ಅವನೇ ಅನು ನೀ ಅಂದ್ರೆ ನನಗೆ ಗೊತ್ತಾಗುತ್ತೆ. ಅಷ್ಟು ಪಾತ್ರ ಶೂಟಿಂಗ್ ಮುಗಿದ್ಮೇಲೆ ಫಿಲ್ಮ್ ಬಂದ್ರು ಆ ಪಾತ್ರಗಳ ಸಂಬಂಧ ಅಂದ್ರೆ ನೋಡಿ, ಶೂಟಿಂಗ್ ಮಾಡಿ ಆದ್ಮೇಲೆ ಸಾಕಷ್ಟು ತೊಂದರೆ ಅನುಭವಿಸಿದೆ, ಅದೆಲ್ಲ ಇದೆ. ಕೊನೆಗೆ ಹೋಗುವಾಗ ಈ ಅಮ್ಮ ಅಳ್ಬೇಕಾ, ಅಮ್ಮ ನಿಜವಾಗಿನೇ ಅಮ್ಮನೇ ಆಗ್ಬಿಟ್ಲ. ಅಮ್ಮ ಅವ್ರಿಗೆ ಕಣ್ಣು ತುದಿಲಿ ಒಂದು ನೀರು ಪಂಚರ್ ಇಟ್ಕೊಂಡಿರ್ತಾರೆ, ರಪ್ಪದ ತಕ್ಷಣ ನಿಲ್ಸ್ಬಿಡ್ತಾರ ಅವ್ರು. ಇವರು ನಾವು ಹೋಗ್ಬೇಕಾದ್ರೆ ನಾನು ಹೋಗಿ ಬರ್ತೀನಿ ಹಂಗೆ ಅನ್ಕೊಂಡು, ಅಮ್ಮ ಅಲ್ಲೋ ನೀನ್ ಯಾವ ಜನ್ಮದಲ್ಲಿ ನನ್ನ ಮಗ ಆಗಿ ಹುಟ್ಟಿದ್ದೆವು, ಅವನು ಈ ಜನ್ಮದಾಗ ನೀ ಇಲ್ಲಿ ಬಂದು ನನಗೆ ನಿನ್ನ ಇಡೀ ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಎಲ್ಲಾ ಜನ್ಮದು ಇಲ್ಲೇ ಬೈದು ಅಂತ ಹೇಳಿ ಕಣ್ಣಲ್ಲ. ಅವರು ಅವ್ರ ಅಮ್ಮನ ಅಷ್ಟೊಂದು ನೆನ್ಸ್ಕೊಂಡಿಲ್ಲ. ಆಮೇಲೆ 10 ಕರೆದು ನಾವೆಲ್ಲ 10 ನೋಡಿ, ಕೊನೆಗೆ 10 ಕರೆದು ತಪ್ಪಿಕೊಂಡು ಬಿಡ್ಕೊಡುವಂತ ಸಂದರ್ಭ.